ಶಿಕ್ಷಣ ತಜ್ಞ ವಾಗ್ಮಿ ಸೆನೆಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಮರಿತಿಪ್ಪೇಗೌಡ ಅವರನ್ನ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬೆಂಬಲಿಸಬೇಕು ಅಂತ ಶಿಕ್ಷಕ ವೃಂದದಲ್ಲಿ ಕಾಂಗ್ರೆಸ್ ಮುಖಂಡ ಶಿವನಂಜು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮರಿತಿಪ್ಪೇಗೌಡರು ಶಿಕ್ಷಣ ತಜ್ಞರಾಗಿದ್ದು ವಾಗ್ಮಿಯಾಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿ, ಪರಿಷತ್ತಿನ ಉಪಸಭಾಪತಿಗಳಾಗಿ, ಸೆನೆಟ್ ಸದಸ್ಯರಾಗಿ 24 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದ್ದಾರೆ ಅಂತ ತಿಳಿಸಿದರು. ಇನ್ನು ಗೊಂದಲದ ಗೂಡಾಗಿರುವ ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಶಿಕ್ಷಣದ ಬಗ್ಗೆ ಗಾಳಿ ಗಂಧ ಇಲ್ಲದ ರಿಯಲ್ ಎಸ್ಟೇಟ್ ಉದ್ಯಮಿ ವಿವೇಕಾನಂದ ಅವರನ್ನ ಕಣಕ್ಕಿಳಿಸಿದೆ. ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಶಿಕ್ಷಣಕ್ಕೂ ಎಲ್ಲಿಯ ಸಂಬಂಧ ಅಂತ ಟೀಕಿಸಿದ್ರು. ಶಿಕ್ಷಕರು ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇದ್ದು, ಹಳೆ ಪಿಂಚಣಿ ಯೋಜನೆ ಜಾರಿ, ಜ್ಯೋತಿ ಸಂಜೀವಿನಿ ಯೋಜನೆ ಅನುಷ್ಠಾನ, ಅನುದಾನಿತ ಶಿಕ್ಷಕರಿಗೆ ಹೊಸ ಪಿಂಚಣಿ ಯೋಜನೆ, ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಸೇರಿದಂತೆ ಹಲವಾರು ಸಮಸ್ಯೆಗಳಿದೆ. ಇದನ್ನು ಎದುರಿಸಲು ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ವಿವೇಕಾನಂದ ಅವರಿಂದ ಸಾಧ್ಯವೇ ಅಂತ ಪ್ರಶ್ನಿಸಿದ್ರು. ಇನ್ನು ಪ್ರಸ್ತುತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮರಿತಿಪ್ಪೇಗೌಡರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಹೀಗಾಗಿ ಶಿಕ್ಷಕ ಬಂಧುಗಳು ತಮ್ಮ ಮೊದಲ ಪ್ರಾಶಸ್ತ್ಯದ ಮತವನ್ನ ಮರಿತಿಪ್ಪೇಗೌಡರಿಗೆ ನೀಡಿ ಅವರನ್ನ ಬೆಂಬಲಿಸಬೇಕು ಅಂತ ಮನವಿ ಮಾಡಿದರು. ದಿನಾಂಕ 3/6/2024 ಸೋಮವಾರ ನಡೀತಾ ಇರತಕ್ಕಂಥ ಚುನಾವಣೆಯಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಏನಿದೆ, ಇದು ಒಂದು ಮಹತ್ತರವಾದಂಥ ಚುನಾವಣೆ. ಯಾಕೆ ಅಂತೇಳಿದರೆ, ಶಿಕ್ಷಕರು ತಮ್ಮ ನೋವುಗಳನ್ನು, ತಮ್ಮ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಕೊಳ್ಳೋದಕ್ಕೋಸ್ಕರ ತಮ್ಮ ಪ್ರತಿನಿಧಿಯನ್ನು ಇದನ್ನು ವಿಧಾನ ಪರಿಷತ್ಗೆ ಕಳಿಸ್ಕೊಡ್ತಕ್ಕಂಥ ಒಂದು ಚುನಾವಣೆ ಈ ಶಿಕ್ಷಕರ ಚುನಾವಣೆ. ಆದರೆ ದುರಂತ ಅಂದರೆ ಏನಾಗಿದೆ ಅಂತಂತಂದರೆ, ಈ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಒಬ್ಬ ಶಿಕ್ಷಣ ತಜ್ಞನಿಗೂ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗೂ ನಡೀತಾ ಇರ್ತಕ್ಕಂಥ ಚುನಾವಣೆಯಾಗಿ ಮಾರ್ಪಟ್ಟಿದೆ. ಇದು ದುರಂತವೇ ಸರಿ. ಶಿಕ್ಷಣ ತಜ್ಞ, ಅನುಭವಿ, ದಕ್ಷ ಆಡಳಿತಗಾರ, ಜೊತೆಗೆ ಸೆನೆಟ್ ಸದಸ್ಯರಾಗಿ, ಉಪಸಭಾಪತಿಗಳಾಗಿ 24 ವರ್ಷಗಳ ಸುದೀರ್ಘ ಅನುಭವ, ಹೋರಾಟದ ಹಿನ್ನೆಲೆ ಇದೆಲ್ಲ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಮರಿತಿಪ್ಪೇಗೌಡರನ್ನ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಆದರೆ ಗೊಂದಲ ಗೂಡಾಗಿರ್ತಕ್ಕಂಥ JDS ಪಕ್ಷ ಮತ್ತು BJP ಪಕ್ಷಗಳು ಮೈತ್ರಿ ಅಭ್ಯರ್ಥಿಯನ್ನಾಗಿ ಶಿಕ್ಷಣ ಕ್ಷೇತ್ರದ ಬಗ್ಗೆ ಗಂಧಗಾಳಿ ಇಲ್ಲದ, ಸಮಸ್ಯೆಗಳ ಬಗ್ಗೆ ಅರಿವಿಲ್ಲದಂತಹ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ BK ವಿವೇಕಾನಂದ ಅಂತಕ್ಕಂಥವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಎಲ್ಲಿಯ ಶಿಕ್ಷಣ ಕ್ಷೇತ್ರ, ಎಲ್ಲಿಯ ರಿಯಲ್ ಎಸ್ಟೇಟ್ ಉದ್ಯಮ, ಇವ್ರನ್ನ ತೊಗೊಂಡು ಬಂದು ಅಭ್ಯರ್ಥಿಯನ್ನಾಗಿ ಕೇವಲ ಹಣಬಲದಿಂದ ನಾವು ಈ ಚುನಾವಣೆಯನ್ನು ಗೆದ್ಕೋಬೋದು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಈ JDS ಪಕ್ಷ ಮತ್ತು BJP ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿಕೊಂಡಿವೆ. ಶಿಕ್ಷಕರು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅವರು ಇವತ್ತು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಭಾಳ ಗಂಭೀರವಾದಂಥ ಸಮಸ್ಯೆಗಳು, ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಅವ್ರದ್ದು 7ನೇ ವೇತನ ಆಯೋಗದ ವರದಿಯ ಅನುಷ್ಠಾನಕ್ಕಾಗಿ ಭಾಳ ವರ್ಷಗಳಿಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಜ್ಯೋತಿ ಸಂಜೀವಿನಿ ಯೋಜನೆ ಇರ್ಬೋದು, ಮತ್ತು ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ಖಾಸಗಿ ಮತ್ತು ಅನುದಾನದ ಶಾಲೆಗಳಿರ್ತಕ್ಕಂಥ ಶಿಕ್ಷಕರಿಗೆ ಅವರಿಗೆ OPS ಇಲ್ಲ, NPS ಇಲ್ಲ. ಅಂದರೆ ಹಳೆ ಪಿಂಚಣಿ ಯೋಜನೆ ಕೂಡ ಜಾರಿ ಆಗ್ತಾ ಇಲ್ಲ, ಮತ್ತು ಹೊಸ ಪಿಂಚಣಿ ಯೋಜನೆ ಕೂಡ ಜಾರಿ ಆಗ್ತಾ ಇಲ್ಲ. ಶಿಕ್ಷಕರ ಕೊರತೆ, ಹಲವಾರು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಅವರು ಹೆಚ್ಚುವರಿಯಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಮತ್ತು ಕೆಲವು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಕೆಲವು ವಿದ್ಯಾಸಂಸ್ಥೆಗಳು ಮೂಲಭೂತ ಸೌಕರ್ಯಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಇದು ಮಾಡಿಕೊಟ್ಟಿಲ್ಲ. ಮತ್ತು ಹೊಸ ಶಿಕ್ಷಣ ನೀತಿಗಳು ಬರ್ತಾ ಇದೆ. ಹೊಸ ನೀತಿಗಳು ಬರ್ತಾ ಇರೋದ್ರಿಂದ ಅದಕ್ಕೆ ಮಕ್ಕಳನ್ನು ತರಬೇತಿಗೊಳಿಸ್ತಕ್ಕಂಥ ಮತ್ತು ಶಿಕ್ಷಕರನ್ನ ತರಬೇತಿಗೊಳಿಸ್ತಕ್ಕಂಥ ಹಲವಾರು ದೊಡ್ಡ ಸವಾಲುಗಳು ಇದನ್ನು ಎದುರಾಗ್ತಾ ಇವೆ. 3ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ತಾವು ದಯಮಾಡಿ ಆಲೋಚನೆ ಮಾಡಿ. ಏಕೆಂದರೆ ಈ ಚುನಾವಣೆಯಲ್ಲಿ ವ್ಯಾಪಾರಿಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಂದು ಈ ಚುನಾವಣೆಯಲ್ಲಿ ಇದರ ಪಾವಿತ್ರ್ಯತೆಯನ್ನು ಹಾಳು ಮಾಡೋದು ಬೇಡ. ಶಿಕ್ಷಕರ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ತಾವೆಲ್ಲ ಸಹಕರಿಸಬೇಕಾದ್ರೆ ಹಲವಾರು ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿವರೆಗೆ ಶಿಕ್ಷಕ ಕ್ಷೇತ್ರ ಅತ್ಯಂತ ಪಾವಿತ್ರ್ಯತೆ ಉಳ್ಕೊಂಡಿದೆ. ಆ ಪಾವಿತ್ರ್ಯತೆ ಹಾಳಾಗದಿರಲಿ. ಅದರಿಂದ ನಿಮ್ಮೆಲ್ಲರೂ ಕೈ ಮುಗಿದು ವಿನಂತಿ ಮಾಡ್ತೇನೆ, ಮರಿತಿಪ್ಪೇಗೌಡರಂಥ ಸಮರ್ಥವಾದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ಶ್ರೀಧರ್, ಕಿಲಾರ ಕೃಷ್ಣ, ಕಲಳಿ ನಾಗೇಂದ್ರ, ಶಿವಲಿಂಗಯ್ಯ ಇತರರು ಹಾಜರಿದ್ದರು.